ಮತ್ತೊಂದು ಕಡೆ ಕಳೆದ 2 ದಿನದಿಂದ ಎಸ್ಐಟಿ ತನಿಖೆಯ ತಂಡದ ನೇತೃತ್ವವನ್ನು ವಹಿಸಿರುವ ಮೊಹಂತಿ ಅವರು ಬದಲಾಗ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ. ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅಪ್ಡೇಟ್ ಇದು. ಎಸ್ಐಟಿ ಮುಖ್ಯಸ್ಥರು ಬದಲಾಗ್ತಾರಾ? ಪ್ರಣಬ್ ಮೊಹಂತಿ ಅವರ ಬದಲಿಗೆ ಮತ್ತೋರ್ವ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಅಂತ್ಯವಾಗಿದೆ. ಸಭೆ ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೊಹಂತಿ ಅವರು ನಿರಾಕರಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ನೀಡದೆ ಮೊಹಂತಿ ಅವರು ಮುಂದೆ ತೆರಳಿದ್ದಾರೆ. ಕೇಂದ್ರದ ಸೇವೆ ಮೇಲೆ ಅವರನ್ನ ನಿಯೋಜನೆಗೊಳಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಈ ಎಸ್ಐಟಿ ತಂಡದ ಮುಖ್ಯಸ್ಥರ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗುತ್ತಾ ಅನ್ನೋ ಕುತೂಹಲ ಮುಂದುವರೆದಿದೆ. ಚಿಕ್ಕ ರಿಯಾಕ್ಷನ್. ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನ. ನೋ ಮೀಡಿಯಾ ಬ್ರೀಫಿಂಗ್. ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಚಿಕ್ಕ ರಿಯಾಕ್ಷನ್. ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನ. ನೋ ಮೀಡಿಯಾ ಬ್ರೀಫಿಂಗ್. ನೋ ಮೀಡಿಯಾ ಬ್ರೀಫಿಂಗ್. ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಕಳೆದ 2 ದಿನದಿಂದ ಎಸ್ಐಟಿ ತನಿಖೆಯ ತಂಡದ ನೇತೃತ್ವವನ್ನು ವಹಿಸಿರುವ ಮೊಹಂತಿ ಅವರು ಬದಲಾಗ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ. ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅಪ್ಡೇಟ್ ಇದು. ಎಸ್ಐಟಿ ಮುಖ್ಯಸ್ಥರು ಬದಲಾಗ್ತಾರಾ? ಪ್ರಣಬ್ ಮೊಹಂತಿ ಅವರ ಬದಲಿಗೆ ಮತ್ತೋರ್ವ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಅಂತ್ಯವಾಗಿದೆ. ಸಭೆ ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೊಹಂತಿ ಅವರು ನಿರಾಕರಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ನೀಡದೆ ಮೊಹಂತಿ ಅವರು ಮುಂದೆ ತೆರಳಿದ್ದಾರೆ. ಕೇಂದ್ರದ ಸೇವೆ ಮೇಲೆ ಅವರನ್ನ ನಿಯೋಜನೆಗೊಳಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಈ ಎಸ್ಐಟಿ ತಂಡದ ಮುಖ್ಯಸ್ಥರ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗುತ್ತಾ ಅನ್ನೋ ಕುತೂಹಲ ಮುಂದುವರೆದಿದೆ. ಚಿಕ್ಕ ರಿಯಾಕ್ಷನ್. ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನ. ನೋ ಮೀಡಿಯಾ ಬ್ರೀಫಿಂಗ್. ನೋ ಮೀಡಿಯಾ ಬ್ರೀಫಿಂಗ್. ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಚಿಕ್ಕ ರಿಯಾಕ್ಷನ್. ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನ. ನೋ ಮೀಡಿಯಾ ಬ್ರೀಫಿಂಗ್. ನೋ ಮೀಡಿಯಾ ಬ್ರೀಫಿಂಗ್. ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಕಳೆದ 2 ದಿನದಿಂದ ಎಸ್ಐಟಿ ತನಿಖೆಯ ತಂಡದ ನೇತೃತ್ವವನ್ನು ವಹಿಸಿರುವ ಮೊಹಂತಿ ಅವರು ಬದಲಾಗ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ. ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅಪ್ಡೇಟ್ ಇದು. ಎಸ್ಐಟಿ ಮುಖ್ಯಸ್ಥರು ಬದಲಾಗ್ತಾರಾ? ಪ್ರಣಬ್ ಮೊಹಂತಿ ಅವರ ಬದಲಿಗೆ ಮತ್ತೋರ್ವ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಅಂತ್ಯವಾಗಿದೆ. ಸಭೆ ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೊಹಂತಿ ಅವರು ನಿರಾಕರಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ನೀಡದೆ ಮೊಹಂತಿ ಅವರು ಮುಂದೆ ತೆರಳಿದ್ದಾರೆ. ಕೇಂದ್ರದ ಸೇವೆ ಮೇಲೆ ಅವರನ್ನ ನಿಯೋಜನೆಗೊಳಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಈ ಎಸ್ಐಟಿ ತಂಡದ ಮುಖ್ಯಸ್ಥರ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗುತ್ತಾ ಅನ್ನೋ ಕುತೂಹಲ ಮುಂದುವರೆದಿದೆ. ಚಿಕ್ಕ ರಿಯಾಕ್ಷನ್. ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನ. ನೋ ಮೀಡಿಯಾ ಬ್ರೀಫಿಂಗ್. ನೋ ಮೀಡಿಯಾ ಬ್ರೀಫಿಂಗ್. ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ.
ಚಿಕ್ಕ ರಿಯಾಕ್ಷನ್ ಸರ್, ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನು. No media briefing. No media briefing. ಎಸ್, ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಕಳೆದ 2 ದಿನದಿಂದ ಎಸ್ಐಟಿ ತನಿಖೆಯ ತಂಡದ ನೇತೃತ್ವವನ್ನು ವಹಿಸಿರುವ ಮೊಹಂತಿ ಅವರು ಬದಲಾಗ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ. ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅಪ್ಡೇಟ್ ಇದು. ಎಸ್ಐಟಿ ಮುಖ್ಯಸ್ಥರು ಬದಲಾಗ್ತಾರಾ? ಪ್ರಣಬ್ ಮೊಹಂತಿ ಅವರ ಬದಲಿಗೆ ಮತ್ತೋರ್ವ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಅಂತ್ಯವಾಗಿದೆ. ಸಭೆ ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೊಹಂತಿ ಅವರು ನಿರಾಕರಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ನೀಡದೆ ಮೊಹಂತಿ ಅವರು ಮುಂದೆ ತೆರಳಿದ್ದಾರೆ. ಕೇಂದ್ರದ ಸೇವೆ ಮೇಲೆ ಅವರನ್ನ ನಿಯೋಜನೆಗೊಳಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಈ ಎಸ್ಐಟಿ ತಂಡದ ಮುಖ್ಯಸ್ಥರ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗುತ್ತಾ ಅನ್ನೋ ಕುತೂಹಲ ಮುಂದುವರೆದಿದೆ. ಚಿಕ್ಕ ರಿಯಾಕ್ಷನ್ ಸರ್, ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನು. No media briefing. No media briefing. ಎಸ್, ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಚಿಕ್ಕ ರಿಯಾಕ್ಷನ್ ಸರ್, ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನು. No media briefing. No media briefing. ಎಸ್, ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಕಳೆದ 2 ದಿನದಿಂದ ಎಸ್ಐಟಿ ತನಿಖೆಯ ತಂಡದ ನೇತೃತ್ವವನ್ನು ವಹಿಸಿರುವ ಮೊಹಂತಿ ಅವರು ಬದಲಾಗ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ. ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅಪ್ಡೇಟ್ ಇದು. ಎಸ್ಐಟಿ ಮುಖ್ಯಸ್ಥರು ಬದಲಾಗ್ತಾರಾ? ಪ್ರಣಬ್ ಮೊಹಂತಿ ಅವರ ಬದಲಿಗೆ ಮತ್ತೋರ್ವ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಅಂತ್ಯವಾಗಿದೆ. ಸಭೆ ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೊಹಂತಿ ಅವರು ನಿರಾಕರಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಉತ್ತರ ನೀಡದೆ ಮೊಹಂತಿ ಅವರು ಮುಂದೆ ತೆರಳಿದ್ದಾರೆ. ಕೇಂದ್ರದ ಸೇವೆ ಮೇಲೆ ಅವರನ್ನ ನಿಯೋಜನೆಗೊಳಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಈ ಎಸ್ಐಟಿ ತಂಡದ ಮುಖ್ಯಸ್ಥರ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗುತ್ತಾ ಅನ್ನೋ ಕುತೂಹಲ ಮುಂದುವರೆದಿದೆ. ಚಿಕ್ಕ ರಿಯಾಕ್ಷನ್ ಸರ್, ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನು. No media briefing. No media briefing. ಎಸ್, ಯಾವುದೇ ಪ್ರತಿಕ್ರಿಯೆಯನ್ನ ಪ್ರಣಬ್ ಮೊಹಂತಿ ಅವರು ನೀಡ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೊರಟಿದ್ದಾರೆ. ಚಿಕ್ಕ ರಿಯಾಕ್ಷನ್ ಸರ್, ನಾವು ಕೇಂದ್ರ ಸೇವೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸೇವೆಗೆ ಹೋಗ್ತಾರೆ ಕೇಸನ್ನು. No media briefing. No media briefing.